ವಿದ್ಯಾರ್ಥಿಗಳ ಪ್ರಯತ್ನ ಮಾಡ್ರಿ ನೀವು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಾನು. ಇಂಥ ಇಲ್ಲಿ ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಭಾಳ ಟಫ್ ಗಣಿತ ಇರ್ತಾವೆ. ನೀವು ಭಾಳ ಅಂದ್ರೆ ಭಾಳ ತಯಾರಾಗಬೇಕು ಇದಕ್ಕೆ. ಮತ್ತು ಇದು ಕೋಚಿಂಗ್ ಕ್ಲಾಸ್ ಅಂದ್ರೆ ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಭಾಳ ಟಫ್ ಇರ್ತದೆ. ಹೆಂಗೆ ಮಾಡಬೇಕು, ಹೆಂಗೆ ಕಲಿಬೇಕು ಅನ್ನೋದೆಲ್ಲ ಕಲಿಸ್ತಿರ್ತದೆ. ನಿಮಗೆ ದೊಡ್ಡ ದೊಡ್ಡ ಭಾಗಾಕಾರ ಬಂದಿರ್ತಾವೆ ಇದರಾಗ, ಅವು ಕಲಿಬೇಕು. ದೊಡ್ಡ ಭಾಗಾಕಾರ ಬಂದಾಗ ಇವು ಬಂದೇ ಬರ್ತಾವೆ ನೋಡ್ರಿ. ಈಗ ಲಕ್ಷ ಕೊಟ್ಟು ನೋಡ್ರಿ, ನೀವು ವಿಡಿಯೋ ಆನ್ ಮಾಡಿರಿ, ಮೊದಲು ಮ್ಯೂಟ್ ಮಾಡಿ ಬಿಡಿಸ್ರಿ, ಆಮೇಲೆ ನಾನು ತಿಳಿಸ್ತಾನೆ. ಈಗ ಲಕ್ಷ ಕೊಟ್ಟು ನೋಡ್ರಿ, ಇಲ್ಲೇ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಭಾಳ ಸರಳ ರೀತಿ ಒಳಗೆ ತಿಳಿಸ್ತಾನೆ ನಾನು. ನೀವು ಏನು ಗಾಬರಿ ಓದಿಸ್ಕೊತಿಲ್ಲ ಅಲ್ರಿ. ನಮಗೆ ಈ 30 ತನಕ ಮಗ್ಗಿ ಬರ್ತಾವ, 112 ಬಗ್ಗೆ ನಮಗೆ ಬರಂಗಿಲ್ಲ ಬೇಡ್ರಿ. ಅದಕ್ಕೊಂದು ಕಲೆ ಅದ, ಟ್ರಿಕ್ಸ್ ಅದ. ಆ ಟ್ರಿಕ್ಸ್ ನೋಡಿದರೆ ಮುಂದಿನ ಗಣಿತಗಳು ಬೇಕಾದಂಥ ದೊಡ್ಡ ಭಾಗಾಕಾರ ಕೊಟ್ಟರು ನೀವು ಮಾಡೇ ಮಾಡ್ತೀರಿ. ಅದು ಗುರ್ತಿರಂಗಿಲ್ಲ ನಿಮ್ಗೆ ಹೆಂಗೆ ಮಾಡ್ಬೇಕು ಅನ್ನೋದು. ನಿಮ್ಗೆ ಗುರ್ತಾಯ್ತು, ಭಾಳ ಸರಳವರಿ ಸರ್, ಇನ್ನು ನಾವು ಮಾಡ್ತೀವಿ ತಗೋರಿ ಅಂತ. ನಿಮಗೆ ಹೆಂಗೆ ಮಾಡ್ಬೇಕನ್ನೋದು ಮೊದಲು ನಾ ಕಲಿಸ್ಬೇಕಲ್ಲ. ಲಕ್ಷ ಕೊಟ್ಟು ನೋಡ್ರಿ. ಈಗ ನೋಡ್ರಿ, ಇದು ಏನದ ದಶಮಾಂಶದ, ಇದು 3 ಸೊನ್ನೆ. ಇಲ್ಲಿ 3 ಸೊನ್ನೆ, ಇಲ್ಲಿ ಒಟ್ಟು ಒಂದೇ ಸ್ಥಾನ ಅದ. ಇದು ಭಾಳ ಇಂಪಾರ್ಟೆಂಟ್. ಇದು ಬೀಳೇತದೆ ನೋಡ್ರಿ. 4.25 ಭಾಗಿಲೆ 1,000 ಅದ. ಇಲ್ಲರೆ 3 ಸೊನ್ನೆ, ಇಲ್ಲಿರೋದು ಒಂದೇ ಸ್ಥಾನ ಅದ ಇಲ್ಲೇ. ಅವಾಗ ನೀವೇನು ಮಾಡಬೇಕು, 3 ಸ್ಥಾನ ಮಾಡ್ಕೋಬೇಕು. ಇದನ್ನು 4ಕ್ಕೆ 1, ಹಿಂದೆ 2 ಸೊನ್ನೆ ಕೊಟ್ಟ 3 ಸ್ಥಾನ ಹಿಂಬರಿಕೆ ಸರಿತದೆ. ಹೆಂಗಂದ್ರೆ 0.00425 ಇದ್ರ ಉತ್ತರ. ನೀವು 2 ಸ್ಥಾನಿಯಿಂದ ಸರಿಬೇಕಂದ್ರೆ ಹಿಂದೆ 2 0 ಇಟ್ಟುಕೊಂಡು ಹಿಂದೆ ಸರಿಬೇಕು ಅಂದ್ರೆ ಇದ್ರ ಉತ್ತರ. ನಿಮಗೆ ಕೇಳ್ತಾನೆ ನಾಳೆ ಆಪ್ಷನ್ಸ್ ಅದ, ಇದಾಗ್ತದೋ ಇದಾಗ್ತದೋ. ಈಗ ನಿಮಗೆ ಮಾಡ್ಲಿಕ್ಕೆ ಬರ್ಬೇಕು, ರಿವಿಷನ್ ಮಾಡಿ. ಈಗ ನೋಡ್ರಿ, ಈಗ ಸದ್ಯ ಏನದ, ಭಾಜ್ಯದಾಗೂ ಏನದ ದಶಮಾಂಶದ, ಭಾಜ್ಯಕದಾಗೂ ದಶಮಾಂಶದ. ಈ ಭಾಜ್ಯಕದಾಗಿನ ದಶಮಾಂಶ ತೆಗಿಬೇಕಾದ್ರೆ ಈ ಬಿಂದುದ ಮುಂದೆ ಎಷ್ಟು ಅಂಕೆವು 2 ಅಂದ್ರೆ, ನೀವು ಇಲ್ಲಿ ಭಾಜ್ಯಕದಾಗ ದಶಮಾಂಶ ಇದ್ದಿದ್ದಿಲ್ಲ ಅಂದ್ರೆ 0 ಇದ್ರೆ ಹಿಂಬರಿಕೆ ಹೋಗ್ತದೆ. ಇದು 0 ಹಿಂಬರಿಕೆ ಹೋಯ್ತು. ಇಲ್ಲಿ 0 ಇಲ್ಲ, ಅಲ್ಲಿ ಅಂಕೆವ ಅಂದ್ರೆ ಬಿಂದುದ ಮುಂದೆ 2 ಸ್ಥಾನವ. ಇಲ್ಲಿ ದಶಮಾಂಶ ಇಲ್ಲ, ಅದಕ್ಕೆ ನಾವು ಹಿಂಬರಿಕೆ ಹೋದೆವು. ಇಲ್ಲಿ ದಶಮಾಂಶ ಬಂದದ ಎಷ್ಟು, ಬಿಂದುದ ಮುಂದೆ 2 ಅಂಕೆವ. ಈ 2 ಅಂಕೆ ನೀವು ಮುಂದೆ ಸರಿಬೇಕು. ಈ ದಶಮಾಂಶ ತೆಗಿಬೇಕಾದ್ರೆ 371 ಮಾಡ್ಕೋಬೇಕಾದ್ರೆ 371 ಮಾಡ್ಕೋಬೇಕಾದ್ರೆ ಬಿಂದುದ ಮುಂದೆ 2 ಅಂಕೆ ಅಂದ್ರೆ ನೀವು 2 ಅಂಕೆ ಸರಿದ್ರಿ ಅಂತಂದ್ರೆ ಇದು ಭಾಗಾಕಾರ ಹೆಂಗಾಗ್ತದೆ ನೋಡ್ರಿ. 7, 9, 7.65 ಆಗ್ತದೆ. ಯಾಕಂದ್ರೆ ಈ ದಶಮಾಂಶ ತೆಗಿಬೇಕಾದ್ರೆ 2 ಸ್ಥಾನ ಇವು. 2 ಸ್ಥಾನ ಅಂದರೆ 2 ಸ್ಥಾನ ಮುಂದೆ ಹೋಗ್ರಿ. 2 ದಶಮಾಂಶ ಬಂದಾಗ ನೀವು ಮುಂದೆ ಹೋಗ್ಬೇಕಾಗ್ತದೆ ನೋಡ್ರಿ. ಲಕ್ಷ ಪಟ್ಟು ನೋಡ್ರಿ. ನೋಡಿದ್ರೆ ದಶಮಾಂಶ ಬಿಂದುದ ಮುಂದೆ ದಶಮಾಂಶ 2 ಸ್ಥಾನ ಮುಂದೆ ತಗೊಂಡ್ರೆ ಇದು ಪೂರ್ಣ ಸಂಖ್ಯೆ ಆಯ್ತು. ಇದು ಪೂರ್ಣ ಸಂಖ್ಯೆ ಆಗಬೇಕಾದ್ರೆ 2 ಸ್ಥಾನ ಮುಂದೆ ಸರಿಸಿದ್ರೆ ಅಂದ್ರೆ ಇದು 371 ಆತೆ ನೋಡ್ರಿ. ಎಷ್ಟು ಸರಳದ. ಈಗ ನಿಮಗೆ 3ರ ಬಗ್ಗೆ ಬಂದ್ರೆ ಸಾಕು ನೋಡ್ರಿ. ನೀವು ಎಷ್ಟು ಲಕ್ಷ ಕೊಟ್ಟು ನೋಡ್ರಿ, 3ರ ಬಗ್ಗೆ ಬಂದ್ರೆ ಸಾಕು. ನಿಮಗೆ 371 ಬಗ್ಗೆ ಬರುವುದೇ ಬೇಡ, 3ರ ಬಗ್ಗೆ ಬಂದ್ರೆ ಸಾಕು. ಇದಕ್ಕೆ ಅಪ್ರಾಕ್ಸಿಮೇಟ್ ಡಿವೈಡೆಡ್ ಸಿಸ್ಟಮ್ ಅಂತಾರೆ. ಇದು ಅಂದಾಜು ಭಾಗಾಕಾರ ಹೆಂಗೆ ಅನ್ನೋದು ನೋಡ್ರಿ. 3 2ಲೆ 6 ಹತ್ತದೋ ಇಲ್ಲೋ, 3 3ಲೆ 9 ದೊಡ್ಡದಾಗ್ತದೆ. ಕಚ್ಚಾ ಮಗ್ಗಿ ಮಾಡ್ಕೋರಿ. 3 2ಲೆ 371 ಮ್ಯಾಲೆ ಇಟ್ಕೋರಿ, ಹೊರಗೆ ತೆಗೀರಿ. 3 ಮಗ್ಗಿ ಮಾಡ್ಕೊಳ್ಳಿಕ್ಕೆ 2 1ಲೆ 2, 2 1ಲೆ 2, 2 ವೇಳೆ 14 ಕೈಲ ಬಂತು 1, 2 3ಲೆ 6 1 742 ಆಯ್ತು ನೋಡ್ರಿ. ಸಣ್ಣದಾಗ್ತಿಲ್ಲ, ಎದ್ರ ಬಿರಿ ಏನು ಬಿರಿ ಇಲ್ಲ. ಈ 3 2ಲೆ 6 ಹತ್ತದಿಲ್ಲ ನೋಡ್ರಿ. 371 700 ಹಚ್ಚಿರಿ ನೋಡ್ರಿ. 742 ಇವೇ ಭಾಳ ಸರಳವರಿ ಸರ್ ಅಂತೀರಿ ಮ್ಯಾಲ ನೀವೇ. 7ರಾಗ 2 ಹೋದ್ರೆ 5, 9ರ 4 ಹೋದ್ರೆ 5, ಇದು 0. ಈ 6 ತಗೊಳಿಕ್ ಬರೋದಿಲ್ಲ. ಈ 6 ತಗೋಬೇಕಾದ್ರೆ ದಶಮಾಂಶ ಕೊಡ್ರಿ, 6 ಇಲ್ಲಿ ಇಳಿಸ್ಕೋರಿ ನೋಡ್ರಿ. 3 2ಲೆ 6 ದೊಡ್ಡದಾಗ್ತದೆ. 3 1ಲೆ ನೋಡ್ರಿ 371 1ಲೆ 371 ಇಡ್ರಿ.
6 1 ಆದ್ರೆ 5, 15 7 ಆದ್ರೆ 8, ಕೆಲ ಬಂತು 1, 5 4 ಆದ್ರೆ 1, 185 ಇದಕ್ಕಿಂತ ಸಣ್ಣದಾಗ್ತಿಲ್ಲ ನೋಡ್ರಿ. 5 ಇಳಿಸುವರಿ 3 6 18 10 ಒಂದು ಅಂಕಿ ಕಡಿಮೆ ಮಾಡ್ಬೇಕು. ಯಾಕಂದ್ರೆ 3 ಮುಂದೆ 7 ಅದ ಅಂಕಿ, 3 2 ದೊಡ್ಡದದ ಇದು. ಅದಕ್ಕೆ ನಾವು 3 6 10 3 5 ಹೆಚ್ಚು ನೋಡ್ರಿ. ಇಲ್ಲಿ ಮ್ಯಾಲೆ 71 ಅದ, 5 1 5, 5 7 35, ಕೈಲ ಬಂತು 3, 5 3 15 1 3 18 ನೋಡ್ರಿ. ಬಾಗ ಹೋಗ್ತಿಲ್ಲ. 371 5 ಎಷ್ಟಾಯ್ತು? 18 55 ಆಗ್ತಿಲ್ಲ ನೋಡ್ರಿ. ಇಂಥ ದೊಡ್ಡ ಭಾಗಾಕಾರ ಹಾಕ್ರಿ ಸರ್, ನಾವು ಭಾಳ ಸರಳ ಅಂದ್ರೆ ನಾಳೆ ನೀವು ಸಣ್ಣ ಭಾಗಾಕಾರ ಬಿಟ್ಟು ಬಿಡ್ತೀರಿ. ಇದೇ ಚಲೋ ನೋಡ್ರಿ ಸರ್, ಎಷ್ಟು ಸರಳ ಇವು ಅಂತೀರಿ ನಾಳೆ. ನೋಡ್ರಿ 2.15 ನೋಡ್ರಿ, ನೀವು 3 ಮಗಿ ಬಂದ್ರೆ ಸಾಕು ನಿಮಗೆ, ಮತ್ತೊಂದೇನು ಬೇಡ ನಿಮಗೆ. ನಾವು ಹೊರಗೆ ಇಟ್ಕೊಂಡು ಬಿಡ್ರಿ ನೀವು ಅದನ್ನು. ಇನ್ನೊಂದ್ಸಲ ತಿಳಿಸಿ ಹೇಳ್ತದ ನೋಡ್ರಿ. ಇಂಥ ದೊಡ್ಡ ಭಾಗಾಕಾರ ಬಂದ್ರೆ ಕುಣಿದಾಡ್ಬೇಕು ನಿಮಗೆ. ಸೀರಿಯಲ್ ನಂಬರ್ 1 ಅದು 2 ಅದ. ಸೀರಿಯಲ್ 1 ನಿಮಗೆ ದೊಡ್ಡ ದೊಡ್ಡ ಭಾಗಾಕಾರ ಅವು ಅಲ್ಲಿ ನೋಡ್ರಿ. 371 ಅದ, 3 2 10 ನೋಡ್ರಿ. 3 2 6, 2 371 2 742 55 ಉಳಿತು. ಈ 6 ತಗೊಳಿಕ್ ಬರಂಗಿಲ್ಲ, ದಶಮಾಂಶ ಇಡ್ರಿ 6 ತಗೋರಿ. 3 2 6 ದೊಡ್ಡದಾಗ್ತದ. 3 1 3 10 371 1 371 18 ಉಳಿತು. 185 ಉಳಿತು. ಈ 5 ತಗೊಂಡ್ರಿ. ಇಲ್ಲಿ 3 6 18 10 ಹಚ್ಚಬಾರ್ದ, ಯಾಕೆ ಮುಂದೆ ಅಂಕಿ ದೊಡ್ಡದದ. 3 5 371 5 1855. ಆನ್ಸರ್ ಇಸ್ ಕೊಟ್ಟು 2.15 ನೋಡ್ರಿ. ಇಂಥ ಮಾದರಿ ಕೆಲವೊಂದಿಷ್ಟು ನಾ ತೋರಿಸ್ತಾನು ನೋಡ್ರಿ. ಹೆಸರು ನೋಡ್ರಿ, ಈಗ ಲಕ್ಷ ಕೊಟ್ಟು ನೋಡ್ರಿ. ನೀವು ಮಾಡೋದು ಬಿಡ್ರಿ ಅಂಕತ. 3 ಸ್ಥಾನವ ಇಲ್ಲಿ. ಈಗ 3 ಸ್ಥಾನ ಮುಂದೆ ಸರಿಬೇಕಾಗ್ತದೆ. ಭಾಜಕದಾಗ ದಶಮಾಂಶ, ಇದು ಭಾಜಕದಾಗ ದಶಮಾಂಶ ಇರಬಾರ್ದು. 112 ಭಾಗಿಲೆ 3 ಸ್ಥಾನ ಮುಂದೆ ಸರಿರಿ. 571.2 ಆತು ನೋಡ್ರಿ. ಈಗ ನೋಡ್ಕೊರಿ, ತಿಳಿದೋದಿಲ್ಲ ನೋಡ್ರಿ. ಮತ್ತೆ ಈಗ 3 ಸ್ಥಾನ ನಾವು ತೆಗಿಬೇಕಾಗ್ಯದ. ಇದನ್ನು ಪೂರ್ಣ ಸಂಖ್ಯೆ ಮಾಡ್ಕೋಬೇಕಾಗ್ಯದ. ಈಗ ನೀವು ಬಿಂದುದ ಮುಂದೆ ಎಷ್ಟು ಅಂಕಿವ? 3 ಅಂಕಿವ. 3 ಸ್ಥಾನ ಮುಂದೆ ಕೋರಿ. 1 2 3 571.2 ಆತು. 11 ಮಗಿ ಬಂದ್ರೆ ಸಾಕು ನಿಮಗೆ. 11 ಮಗಿ ಬಂದ್ರೆ ಸಾಕಂದೆ. 11 5 ಕಚ್ಚದ ಮಾಡಿ ನೋಡ್ರಿ. 5 2 10, 11 5 55 1 56 ಎಷ್ಟು ಬಂತು ನೋಡ್ರಿ. 560 ಬಂತಿಲ್ಲ, ಹಚ್ಚ್ರಿ. 11 5 ಎಷ್ಟು? 560. 1 ಉಳಿತು. 7 6 ಆದ್ರೂ 1 ಉಳಿತು, 0. ಇದನ್ನ 2 ಇಳಿಸುವಳಿಗೆ ಬರೋದಿಲ್ಲ, ಬಿಂದು ಕೊಡ್ರಿ. 2 ಇಳಿಸುವರಿ ನೋಡ್ರಿ. 112 112 ಇದಕ್ಕಿಂತಲೂ ಸರಳ ಯಾಕೆ ಯಾವ ಬೇಕು ನಿಮಗೆ ನೋಡ್ರಿ. ಆನ್ಸರ್ ಈಸ್ ಈಕ್ವಲ್ ಟು 5.1. ನಿಮ್ಗೆ ಒಂದು ಮಾತು ಹೇಳ್ತಾನೆ, 2 ದೊಡ್ಡ ಇರ್ತಾವೆ ಸರಳ ಇರ್ತದೆ. ಎಷ್ಟು ಸಣ್ಣ ಕಲಿತೀರಿ ಅಷ್ಟು ದಡ್ಡರಾಗ್ತೀರಿ ನೀವು. ಈಗ ನಾನು ನಿಮಗೆ ಈ ಟ್ರಿಕ್ಸ್ ತೋರಿಸಿದೆ. ಮುಂದೆ ನಿಮಗೆ ಎಂಥ ಭಾಗಾಕಾರ ಬಂದರೂ ಮಾಡ್ಲಿಕ್ಕೆ ಬರ್ತು ನೋಡ್ರಿ. ಈಗ ಎಷ್ಟು ಸರಳದ ಇದು ನೋಡ್ರಿ. ಭಾಜಕದಾಗಿನ ದಶಮಾಂಶ ತೆಗೆದ್ರಿ ಅಂದ್ರೆ 112 ಆಯ್ತು. 112ಕ್ಕೆ 3 ಸ್ಥಾನ ಅಂದ್ರೆ 3 ಸ್ಥಾನ ಮುಂದಕ್ಕೆ ಬರ್ರಿ ನೋಡ್ರಿ. 11 ಮಗಿ ಬಂದ್ರೆ ಸಾಕು. 11 5 55, 11 6 66 ದೊಡ್ಡದು. 112ಕ್ಕೆ 5 ಗುಣಾಕಾರ ಮಾಡಿದ್ರೆ 560 ಬಂತು. 112 5 560, 1ಕ್ಕೆ 1, 7 6 ಆದ್ರೆ 1, 5ಕ್ಕೆ 0. ಈ 2 ತೋಳಿಗೆ ಬರಂಗಿಲ್ಲ, ದಶಮಾಂಶ ಇಡ್ರಿ. 2 ತೋರಿ. 112 112 ಹುರುಪಲೆ ಕೊಡ್ರಿ. ಕುಣದ್ಯಾಡ್ರಿ ಒಂದು ಸ್ವಲ್ಪ ಗಣಿತ ನೋಡ್ರಿ ಹೆಂಗೆ ತಿಳಿಸ್ತಾನ. ಪಾಟ್ 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 ಹೆಂಗಂದ್ರೆ ಇದು ಕ್ರಮಬದ್ಧವಾದ ವಿಡಿಯೋಗಳನ್ನು ನೀವು ಮನ್ಯಾಗ ಅಭ್ಯಾಸ ಮಾಡಿ ನೋಡ್ರಿ. 100% ನಮ್ಮದೇ ಬರ್ಬೇಕು.
ಈಗ ನಿಮ್ಗೆ ಇಷ್ಟಕ್ಕೆ ಬಿಡೋದಿಲ್ಲ, ನಿಮ್ಮನ್ನು ಪರ್ಫೆಕ್ಟ್ ದಶಮಾಂಶ ಭಾಗ ಕರ್ಕೊಂಡು ಮುಚ್ಚಿ ಹಿಂಗೆ ಹೊಡೆಯಷ್ಟು ಪಾಸ್ಟ್ ಮಾಡ್ಕೊಂಡು ಹೋಗ್ತದೆ ನಾನು ನಿಮಗೆ. ಕಲಿಬೇಕನ್ನೋದು ಮನಸ್ಸು ಬೇಕು, ಬರೀ ನಾನೇ ಗಣಿತ ಮಾಡಿದರೆ ಅದಕ್ಕೆ ಬರ್ತು. ಮುಂದಿನ ಮಾದರಿ ಹಾಕಿದಾಗ ನೀವೆಲ್ಲ ವಿದ್ಯಾರ್ಥಿಗಳು ಮಾಡಬೇಕು, ಪಾಲಕರು ಚೆಕ್ ಮಾಡಬೇಕು, ಹುಡುಗರು ಮಾಡ್ಯಾರೋ ಇಲ್ಲೋ, ವಿದ್ಯಾರ್ಥಿಗಳು ಮಾಡ್ಯಾರಲ್ಲ, ಶಿಕ್ಷಕರು ಚೆಕ್ ಮಾಡಬೇಕು. ಈ ವಿಡಿಯೋ ಉಪಯೋಗ ಮಾಡಿ ನೋಡಿರಿ, ನಿಮ್ಮ ICIC ಸಿಲೆಬಸ್ಗೆ ಸಹಿತ ಸೈಡ್ ಹೊಡಿತದೆ. ಇದು ಓಲ್ಡ್ ICIC ನಮ್ಮ ವಯಸ್ಸದವ್ರು ಕಲ್ತದ್ದು ಬುಕ್ ಅದ. ಇದ್ರ ಪುಸ್ತಕದ ಕಿಮ್ಮತ್ತು ₹7 15 ಪೈಸೆ. ಬರ್ಕೋರು ಚಂದ ಫೇರ್ದಾಗ.